ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಕೃಷ್ಣಂ ವಂದೇ ಜಗದ್ಗುರುಂ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದೂರಾಶೀಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಸಕಲ ಯತಿ ದಾಸವರಣ್ಯರನ್ನು ಶ್ರದ್ಧಾಭಕ್ತಿಗಳಿಂದ ಸ್ಮರಿಸುತ್ತಾ ನಮ್ಮ ಕುಲದೈವವಾದ ಶ್ರೀ ಲಕ್ಷ್ಮೀ ಬಂಡೇರಂಗನಾಥ ಸ್ವಾಮಿಯ ಪಾದಗಳಲ್ಲಿ ಶ್ರದ್ಧಾಭಕ್ತಿಯಿಂದ ನಮಸ್ಕರಿಸಿ ಎಲ್ಲ ಕೇಳುವ ಸಹೃದಯರಿಗೆ ವಂದಿಸುತ್ತಾ, ಫಲವಿದು ಬಾಳ್ದುದಕ್ಕೆ ಶ್ರೀ ಜಗನ್ನಾಥ ದಾಸಾರ್ಯರಿಂದ ರಚಿತವಾಗಿರುವಂತಹ ಈ ಕೃತಿಯ ನುಡಿಗಳ ಯಥಾಮತಿ ಅರ್ಥಚಿಂತನೆಯನ್ನು ಶ್ರೀ ಹರಿವಾಯು ಗುರುಗಳ ಅನುಗ್ರಹದಿಂದ ನೋಡ್ತಾ ಬಂದಿದ್ದೇವೆ. ಇಂದು 20ನೇ ನುಡಿಯ ಮುಂದುವರಿದ ಭಾಗವನ್ನು ಯಥಾಮತಿಯಾಗಿ ನೋಡಿಕೊಂಡು ಬರೋಣ. ವಿಷಯೇಂದ್ರಿಯಗಳಲ್ಲಿ ತದಭಿಮಾನಿಸು ಮನಸರಲಿ ನಿಂದು ನಿಯಾಮಿಸುವ ಶ್ವಸನಾಂತರ್ಗತ ವಾಸುದೇವತಾ ವಿಷಯಗಳನ್ನು ಭೋಗಿಸುವೆನೆಂದರಿಯುವುದೇ. ಶ್ವಸನಾಂತರ್ಗತ ವಾಸುದೇವತಾ ವಿಷಯಗಳನ್ನು ಭೋಗಿಸುವನೆಂದರಿಯುವುದೇ. ಫಲವಿದು ಬಾಳ್ದುದಕ್ಕೆ ಸಿರಿನಿಲಯನ ಗುಣಗಳ ತಿಳಿದು ಭಜಿಸುವುದೇ. ಫಲವಿದು ಬಾಳ್ದುದಕ್ಕೆ. ನಿನ್ನೆ ದಿನ ಈ 20ನೇ ನುಡಿಯ ಮೊದಲನೆಯ ಪಾದದ ಅರ್ಥಚಿಂತನೆಯನ್ನು ಯಥಾಮತಿ ನೋಡಿಕೊಂಡು ಬಂದಿವೆ. ಇಂದು ವಿಷಯ ಮತ್ತು ಇಂದ್ರಿಯಗಳಲ್ಲಿ ಅದರೊಟ್ಟಿಗೆ ಆಯಾ ಇಂದ್ರಿಯಗಳಲ್ಲಿ ಇರುವಂತಹ ಭಗವದ್ ರೂಪಗಳ ಚಿಂತನೆ, ಆಯಾ ಇಂದ್ರಿಯಗಳ ನಿಯಾಮಕ ಅಂದರೆ ಭಗವದ್ ರೂಪ, ಆಯಾ ಭಗವದ್ ರೂಪದಲ್ಲಿ ಇರ್ತಕ್ಕಂತಹ ಶ್ರೀಹರಿಯ ರೂಪ, ಹೀಗೆ ಇವರೆಲ್ಲರಲ್ಲಿ ಅದರೊಟ್ಟಿಗೆ ಸುಮನಸರು ಅಂದರೆ ಉತ್ತಮವಾದ ಮನಸ್ಸನ್ನು ಹೊಂದಿರತಕ್ಕಂಥವರು ಸಜ್ಜನರು ಅಂತ ಒಂದು ಅರ್ಥವನ್ನು ಇಟ್ಕೊಳ್ಳೋಣ. ಅದರೊಟ್ಟಿಗೆ ಸುಮನಸರು ಅಂದರೆ ದೇವತೆಗಳು ಅಂತ. ಹೀಗೆ ಇವರೆಲ್ಲರಲ್ಲೂ ಇದ್ದು ನಿಯಮನವನ್ನು ಮಾಡ್ತಿದ್ದಾರೆ ಶ್ರೀಹರಿ ಅನ್ನೋದನ್ನು ನಾವು ನಿನ್ನೆ ದಿನ ನೋಡ್ಕೊಂಡು ಬಂದವು ಅಲ್ವಾ. ಹೀಗೆ ಈ ಆಯಾ ವಿಷಯಗಳಲ್ಲಿ ಇರ್ತಕ್ಕಂತಹ ಭಗವಂತನ ರೂಪ, ಆಯಾ ಭಗವದ್ ರೂಪಗಳು ಕೂಡ ನೋಡ್ಕೊಂಡು ಬಂದವು. ಅಂದರೆ ದಶಾವತಾರಗಳ ಚಿಂತನೆಯೂ ಆಯಿತು ನಿನ್ನೆ ದಿವಸ. ಶ್ರೀಹರಿಗೆ ನಿನ್ನೆ ದಿನ ಸಂದೇಹ ಇತ್ತು ಅಲ್ವಾ, ಶ್ರೀಹರಿಗೆ ವಿಷಯ ಭೋಗಗಳು ಉಂಟಾ ಅಂತ. ಇಲ್ಲಿ ದಾಸಾರ್ಯರು ತಿಳಿಸ್ತಾ ಇದ್ದಾರೆ, ತಾ ವಿಷಯಗಳನ್ನು ಭೋಗಿಸುವನು ಎಂದು ಅರಿಯುವುದೇ ಅಂತ. ಇಲ್ಲಿ ನೋಡಿ, ಭಗವಂತ ಎಲ್ಲರಲ್ಲೂ ವಿವಿಧ ಚೇತನರಲ್ಲೂ ಇದ್ದು ಆಯಾ ಕರ್ಮಗಳನ್ನು ಮಾಡಿಸ್ತಾ ಇದ್ದಾರೆ. ಸರಿ, ಚೇತನರಷ್ಟೇನಾ? ಚೇತನರು ಅಂದರೆ ಈ ಉಸಿರಾಡ್ತಕ್ಕಂಥ ಎಲ್ಲ ಜೀವಿಗಳು ಬಂತು ಅಲ್ವಾ. ಹಾಗಿದ್ರೆ ಈ ಎಲ್ಲ ವಿಷಯಗಳಲ್ಲಿ ಅವುಗಳನ್ನು ಮಾಡುವಂಥ ಇಂದ್ರಿಯಗಳಲ್ಲಿ ಆಯಾ ವಿಷಯಗಳು, ಇಂದ್ರಿಯಗಳು, ಹಾಗೆಯೇ ಅಭಿಮಾನಿ ದೇವತೆಗಳಲ್ಲಿ ಮತ್ತು ಸುಮನಸರಲ್ಲಿ ಆಯಾ ಅಭಿಮಾನಿ ದೇವತೆಗಳಲ್ಲಿ ಇರ್ತಕ್ಕಂತಹ ಭಗವದ್ ರೂಪಗಳಲ್ಲಿ ನಿಂದು ನಿಯಾಮಿಸ್ತಕ್ಕಂಥವರು ಯಾರು ಅಂದರೆ ಅವರೇ ಶ್ರೀಮನ್ನಾರಾಯಣ. ಶ್ವಸನಾಂತರ್ಗತ ವಾಸುದೇವ, ಮುಖ್ಯ ಪ್ರಾಣಾಂತರ್ಗತವಾಗಿಯೇ ಚಿಂತನೆ ಮಾಡಬೇಕು. ಹಾಗಾಗಿ ಶ್ರೀ ಮುಖ್ಯ ಪ್ರಾಣದೇವರು ಇದ್ದರೆ ಆಯಾ ಚೇತನರಲ್ಲಿ ಜೀವ ಉಂಟು. ಯಾಕೆ? ಮುಖ್ಯ ಪ್ರಾಣದೇವರು ಆ ಹಂಸಮಂತ್ರ ಜಪ ಮಾಡುವುದರ ಮುಖಾಂತರವಾಗಿ ಮುಖ್ಯರು ಅನಿಸ್ಕೊಂಡಿದ್ದಾರೆ. ಆಯಾ ಚೇತನರಲ್ಲಿ ಇದ್ದು
ಮುಖ್ಯವಾದ ಈ ಈ ಹಂಸರೂಪಿ ಪರಮಾತ್ಮನ ಜಪವನ್ನು, ಹಂಸ ಮಂತ್ರವನ್ನು ಹೇಳ್ತಾ ಇರೋದರಿಂದನೇ ಜೀವಿಗಳು ಚೇತನರು ಅಂತ ಅನಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಆ ಶ್ವಸನಾಂತರ್ಗತ ಶ್ರೀಮುಖ್ಯ ಪ್ರಾಣಾಂತರ್ಗತವಾಗಿರ್ತಕ್ಕಂಥ ವಾಸುದೇವ ರೂಪಿ ಪರಮಾತ್ಮ ತಾ ವಿಷಯಗಳನ್ನು ಭೋಗಿಸುವವರು. ಅಂದರೆ ಈ ಇಂದ್ರಿಯಗಳು ಮತ್ತು ವಿಷಯಗಳು ಅವುಗಳಲ್ಲಿ ಇದ್ದು ಆಯಾ ವಿಷಯಗಳನ್ನು ಭೋಗಿಸ್ತಾ ಇದ್ದಾರೆ. ನೋಡಿ, ಇದು ಹೇಗೆ ಸಾಧ್ಯ? ನಾವು ಕಣ್ಣಿನಿಂದ ನೋಡ್ತಾ ಇದ್ದೇವೆ, ಕೈಯಿಂದ ಕೆಲಸ ಮಾಡ್ತೇವೆ, ಕಿವಿಯಿಂದ ಕೇಳ್ತೇವೆ ಅಲ್ವಾ? ಈ ಇಂದ್ರಿಯಗಳ ಮುಖಾಂತರವಾಗಿ ಆಯಾ ವಿಷಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲವನ್ನು ನಾವು ಮಾಡ್ತಾ ಇದ್ದೇವೆ. ಹಾಗಿದ್ರೆ ಇಲ್ಲಿ ಭಗವಂತ ಮಾಡ್ತಾ ಇದ್ದಾರೆ, ದಾಸಾರ್ಯರು ಹೇಳ್ತಾ ಇದ್ದಾರೆ, ಆಯಾ ವಿಷಯಗಳನ್ನು ತಾ ಭೋಗಿಸುವನು ಎಂದು ಅರಿಯುವುದೇ. ತಮ್ಮ ತಮ್ಮ ವಿಷಯಗಳಲ್ಲಿ ಎಲ್ಲ ದೇವತೆಗಳು ಪ್ರವೃತ್ತರಾಗಬೇಕು ಅಂತಂದರೆ ಅದು ಭಗವಂತನಿಂದನೇ ಸಾಧ್ಯ. ಭಗವಂತನೇ ಅವರಿಗೆ ಪ್ರೇರಕರಾಗಿದ್ದಾರೆ ಅಲ್ವಾ? ಶ್ರೀಮನ್ನಾರಾಯಣರೇ ಪ್ರೇರಕರು. ಹಾಗೆಯೇ ಚೇತನರಲ್ಲಿಯೂ ಕೂಡ ಆ ಒಂದು ಕಾರ್ಯ ಆಗಬೇಕಾಗಿತ್ತು, ಯಾವುದೇ ಒಂದು ಕಾರ್ಯ ಆಗಬೇಕಾಗಿತ್ತು ಅಂದ್ರೂ ಕೂಡ ಅದಕ್ಕೆ ಪ್ರೇರಕರು ಯಾರು ಅಂದರೆ ಅವರೇ ಶ್ರೀಮನ್ನಾರಾಯಣರು. ನೋಡಿ, ಇಲ್ಲಿ ಎಲ್ಲವೂ ಕೂಡ ಶ್ರೀಹರಿ ಇಚ್ಛೆ, ಶ್ರೀಹರಿಯೇ ಮಾಡ್ತಾ ಇದ್ದಾರೆ ಅಂದರೆ ನಾವು ನಮ್ಮ ಕೈಯಿಂದ ಮಾಡ್ತೇವಲ್ಲ, ನಮ್ಮ ಕಣ್ಣಿಂದ ನೋಡ್ತೇವಲ್ಲ, ನಮ್ಮ ಕಿವಿಯಿಂದ ಕೇಳ್ತೇವಲ್ಲ ಅಂತ ಹೇಳಿದ್ರೆ ಇದು ಹೇಗೆ ಸಾಧ್ಯ? ಹಾಗೆ ಹೇಗೆ ಅಂದ್ಕೊಳ್ಬೇಕು ಅಂದರೆ ಇಂದ್ರಿಯಗಳು ಮತ್ತು ವಿಷಯಗಳು, ಅಭಿಮಾನಿ ದೇವತೆಗಳು ಮತ್ತು ಆಯಾ ಅಭಿಮಾನಿ ದೇವತೆಗಳಲ್ಲಿರ್ತಕ್ಕಂತಹ ಭಗವದ್ ರೂಪಗಳು, ಇವು ಎಲ್ಲವೂ ಕೂಡ ಭಗವಂತನೇ, ಅವನೇ ಇದ್ದು ಮಾಡಿಸ್ತಾ ಇರೋದು ಅಂತ. ಈಗ ಎದುರು ಇರ್ತಕ್ಕಂಥ ನೈವೇದ್ಯ ಮಾಡ್ತಾ ಇದ್ದೇವೆ, ಉದಾಹರಣೆಗೆ ನೋಡೋಣ, ನೈವೇದ್ಯವನ್ನು ಮಾಡ್ತಾ ಇದ್ದೇವೆ. ಆ ಎದುರಿರುವ ಪದಾರ್ಥವನ್ನು ಶ್ರೀಹರಿ ಎಲ್ಲವನ್ನ ಭಕ್ಷಣೆ ಮಾಡ್ತಾ ಇದ್ದಾರ? ಆ ಭೋಜ್ಯ ಪದಾರ್ಥಗಳನ್ನು ಇಲ್ಲ. ಹಾಗಿದ್ರೆ ನಾವು ಹೇಗೆ ತಿಳಿಬೇಕು ಭಗವಂತ ಎಲ್ಲ ಕಾರ್ಯವನ್ನು ಅವರೇ ಮಾಡ್ತಾ ಇದ್ದಾರೆ ಅಂತ? ನಾವು ಹೇಗೆ ತಿಳಿಬೇಕು? ಅಲ್ಲಿರುವ ಆಯಾ ಭೋಜ್ಯ ಪದಾರ್ಥಗಳಲ್ಲಿ ಇರ್ತಕ್ಕಂತಹ ಸ್ವಕ್ಯ ರಸವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ, ಅದರಲ್ಲಿ ಇರ್ತಕ್ಕಂತಹ ಆ ರಸವನ್ನು ಮಾತ್ರ ಭೋಗಿಸ್ತಾ ಇದ್ದಾರೆ. ಉಳಿದ ಎಲ್ಲ ಪದಾರ್ಥಗಳು ಕೂಡ ನಮಗೇನೆ. ಆಯಾ ಭೋಜ್ಯ ಪದಾರ್ಥಗಳಲ್ಲಿರ್ತಕ್ಕಂತಹ ಸ್ವಕ್ಯ ರಸವನ್ನು ಮಾತ್ರ ಸ್ವೀಕಾರ ಮಾಡಿದರೆ ಮಾತ್ರ ಆ ನೈವೇದ್ಯ ಪೂಜನೀಯವಾಗತ್ತೆ. ಆಗ ನಾವು ಅದನ್ನು ಸ್ವೀಕಾರ ಮಾಡಿದರೆ, ಅದನ್ನು ಭಕ್ಷಣೆ ಮಾಡಿದರೆ ಅದು ನಮ್ಮ ದೇಹಕ್ಕೆ ಉಪಚಯವನ್ನು ಕೊಡುತ್ತೆ. ಹಾಗಿದ್ರೆ ಇದನ್ನು ಹೇಗೆ ತಿಳಿಯೋದು? ಸ್ವಕ್ಯ ರಸವನ್ನು ಸೇವನೆ ಮಾಡ್ತಾ ಇದ್ದಾರೆ ಅಂತ ಹೇಗೆ ತಿಳಿಯೋದು? ನಾವು ಸುಮ್ಮನೆ ಹೀಗೆ ನೈವೇದ್ಯ ಮಾಡ್ತೇವೆ, ಮತ್ತೆ ತೆಗೆದುಕೊಂಡು ಎಲ್ಲರಿಗೂ ಬಡಿಸ್ತಾ ಇದ್ದೇವೆ, ಇದು ನೈವೇದ್ಯದ್ದು ಅಂತ ಹೇಳಿ. ಹಾಗಿದ್ರೆ ಭಗವಂತ ಸ್ವೀಕಾರ ಮಾಡಿದ್ದಾರೆ ಇಲ್ಲ ಅಂತ ಹೇಗೆ ತಿಳಿಯೋದು? ಅದು ಕೂಡ ಒಂದು ದೊಡ್ಡ ಸಂಶಯವೇ ಅಲ್ವಾ? ಅದಕ್ಕೇನೆ ಈ ಗೀತೆಯಲ್ಲಿ, ಭಗವದ್ಗೀತೆಯಲ್ಲಿ ಶ್ರೀಹರಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾರೆ, ವಿಮೂಢ ನಾನು ಪಶ್ಯಂತಿ ಜ್ಞಾನ ಚಕ್ಷುಷಃ ಅಂತ. ವಿಮೂಢ ನಾ ಅನುಪಶ್ಯಂತಿ. ನೋಡಿ, ಇಂಥದ್ದೆಲ್ಲ ಭಗವಂತನಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಎಲ್ಲ ವಿಷಯಗಳು ಎಲ್ಲ ಮೂಢರಿಗೆ ಕಾಣಿಸೋದೇ ಇಲ್ಲ ಅಂತ ಹೇಳ್ತಿದ್ದಾರೆ. ನಮಗೆ ಕಾಣಿಸಿಲ್ಲ ಅಂದರೆ ನಾವು ಯಾರು ಅಂತ ನಾವೇ ತಿಳ್ಕೋಬೇಕು ಅಂತ. ವಿಮೂಢ ನಾ ಅನುಪಶ್ಯಂತಿ, ಕಾಣಿಸೋಲ್ಲ ಅಂತ ಹೇಳ್ತಿದ್ದಾರೆ. ಯಾರಿಗೆ? ಮೂಢರಿಗೆ ಕಾಣಿಸೋಲ್ಲ. ಪಶ್ಯಂತಿ ಜ್ಞಾನ ಚಕ್ಷುಷಃ. ನೋಡಿ, ಯಾರಿಗೆ ಆ ಜ್ಞಾನದ ಕಣ್ಣು ಇದೆಯೋ, ಆ ಜ್ಞಾನ, ಭಗವಂತನ ಜ್ಞಾನ ಇದೆಯೋ, ಭಗವಂತನ ಇರುವಿನ ಅರಿವು ಇದೆಯೋ, ಅವರಿಗೆ ಪಶ್ಯಂತಿ, ಅವರಿಗೆ ಕಾಣಿಸತ್ತೆ ಅಂತ. ಹಾಗಾಗಿ ನಮಗೆ ಕಾಣಿಸಲ್ಲ ಅಂದರೆ ನಮ್ಮ ಸ್ಥಾನ ಏನು, ನಮ್ಮ ಲೆವೆಲ್ ಏನು ಅನ್ನೋದನ್ನು ನಾವು ತಿಳ್ಕೋಬೇಕಾಗಿದೆ. ಭಗವಂತನೇ ಇದ್ದು, ನಮ್ಮಲ್ಲಿ ಇದ್ದು ಆ ಕಾರ್ಯವನ್ನು ಮಾಡಿಸ್ತಾ ಇದ್ದಾರೆ. ಆ ಭೋಜನ ಪದಾರ್ಥಗಳನ್ನು ಜೀರ್ಣಿಸುವಂತೆ ಮಾಡ್ತಕ್ಕಂತಹ ಕೆಲಸವೂ ಕೂಡ ಶ್ರೀಹರಿಯದೇ. ಅದಕ್ಕೆ ದಾಸಾರ್ಯರು ಹೇಳ್ತಾರಲ್ವಾ, ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು ಜಗದಂಬ,
ವಸುದೇವಸುತನ ಕಾಂಬುದಕ್ಕೆ. ಈ ಕಣ್ಣು ಈಗೇನು ಕೊಟ್ಟಿದ್ದಾರಲ್ಲ, ಈ ಕಣ್ಣಿನಿಂದ ನೋಡುವ ಕೆಲಸ ಆಗತ್ತೆ. ಆದರೆ ಭಗವಂತನನ್ನು ನೋಡಬೇಕು ಅಂದರೆ ಆ ಒಂದು ಹೊಸ ಕಣ್ಣು ಬೇಕು ಅಂತ ಹೇಳ್ತಾ ಇದ್ದಾರಂತ. ಯಾವ ಹೊಸ ಕಣ್ಣದು? ಅದು ಜ್ಞಾನ ಚಕ್ಷುಷಃ. ಆ ಹೊಸ ಕಣ್ಣು ಜ್ಞಾನದ ಕಣ್ಣಾಗಿರಬೇಕು ಅನ್ನೋದು ದಾಸಾರ್ಯರ ಅಭಿಮತವಾಗಿದೆ. ಆದ್ದರಿಂದ ಇಲ್ಲಿ ನಾವು ಜ್ಞಾನದ ಕಣ್ಣಿನಿಂದ ನೋಡಿದ್ರೆ ಮಾತ್ರ ಭಗವಂತನೇ ನಮ್ಮ ದೇಹದಲ್ಲಿ ಇದ್ದು ಮಾಡಿಸ್ತಾ ಇದ್ದಾರೆ ಅಂತಕ್ಕಂಥ ವಿಷಯವನ್ನು ತಿಳ್ಕೋಬಹುದು. ಅದು ಹಾಗಾಗಿ ಅಂತಹ ಜ್ಞಾನವನ್ನು ಪಡೆ, ಅಂತಹ ಜ್ಞಾನ ಚಕ್ಷುವನ್ನು ಪಡೆ, ಅದರಿಂದ ಜ್ಞಾನವನ್ನು ಪಡೆ. ಆ ಜ್ಞಾನ ಅಂದರೆ ಅದರ ಮುಂದೆ ಈ ಭಗವಂತನ ಇರುವಿನ ಅರಿವು ತಿಳಿದುಕೊಳ್ಳುವುದು ಜ್ಞಾನ. ತದನಂತರದಲ್ಲಿ ಅದೇ ಜ್ಞಾನ ಅಪರೋಕ್ಷ ಜ್ಞಾನಕ್ಕೆ ಕಾರಣವಾಗುತ್ತೆ. ಅಪರೋಕ್ಷ ಜ್ಞಾನವೇ ಆ ಜ್ಞಾನದಿಂದ ಮೋಕ್ಷ ಅಂತ. ಹಾಗಾಗಿ ನಮಗೆ ಬೇಕಾಗಿರುವಂತಹ ಈ ಜೀವನಕ್ಕೆ ಮುಖ್ಯವಾಗಿ ಅತಿ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂತಹ ಆ ಮುಷ್ಮಿಕ ಫಲ ಏನಿದೆಯಲ್ಲ, ಆ ಮೋಕ್ಷ ಫಲ, ಅದು ಸಿಗಬೇಕು ಅಂದರೆ ನಮಗೆ ಜ್ಞಾನ ಚಕ್ಷು ಬೇಕು, ಜ್ಞಾನದ ಕಣ್ಣು ಬೇಕು. ಹಾಗಾಗಿ ಭಗವಂತನನ್ನು ತಿಳಿಯಬೇಕು. ಅದನ್ನೇ ದಾಸಾರ್ಯರು ಮೊದಲಿನ ಪಲ್ಲವಿಯಲ್ಲೇ ಹೇಳ್ತಾ ಇದ್ದಾರೆ. ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸು. ಆ ತಿಳುವಳಿಕೆ ಏನಿದೆಯಲ್ಲ, ಭಗವಂತನ ಇರುವಿನ ಅರಿವು, ಅದನ್ನು ತಿಳಿ ಅನ್ನೋದಕ್ಕಾಗಿಯೇ ಇಷ್ಟೊಂದು ನುಡಿಗಳ ಪರಿಚಯವನ್ನು ನಾವು ನೋಡಿಕೊಂಡು ಬಂದಿದ್ದೇವೆ. ದಾಸಾರ್ಯರು ಎಲ್ಲ ನುಡಿಗಳಲ್ಲಿ ಅದನ್ನು ಹೇಗೆ ತಿಳ್ಕೊಳ್ಳೋದು, ನಮ್ಮ ಕರ್ಮ ಅನುಷ್ಠಾನಗಳು ಏನಿರಬೇಕು, ನಮ್ಮ ಅನುಸಂಧಾನಗಳು ಹೇಗಿರಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ವಿಷಯಗಳು ಹಾಗೆಯೇ ಇಂದ್ರಿಯಗಳು, ಅದರೊಟ್ಟಿಗೆ ಇಂದ್ರಿಯಗಳ ಅಭಿಮಾನಿ ದೇವತೆಗಳು, ತದಂತರ್ಗತವಾಗಿರ್ತಕ್ಕಂತಹ ಭಗವದ್ ರೂಪಗಳು, ಹೀಗೆ ಈ 4 ಬಗೆಯ ಚಿಂತನೆ ನಮಗೆ ಬೇಕೇ ಬೇಕು. ಅದರೊಟ್ಟಿಗೆ ಎಲ್ಲವನ್ನೂ ಕೂಡ ಶ್ರೀ ಮುಖ್ಯಪ್ರಾಣ ಅಂತರ್ಗತರಾಗಿರ್ತಕ್ಕಂತಹ ಶ್ರೀ ವಾಸುದೇವ ರೂಪಿ ಪರಮಾತ್ಮ ಶ್ರೀಹರಿ ಮಾಡಿಸ್ತಾ ಇದ್ದಾರೆ, ಅದರೊಟ್ಟಿಗೆ ಭೋಗಿಸ್ತಾ ಇದ್ದಾರೆ ಅನ್ನುವಂತಹ ಮಾತನ್ನು, ಆ ಚಿಂತನೆಯನ್ನು ಕೂಡ ನಾವು ಮಾಡಬೇಕು ಅಂತ. ಅದಕ್ಕೇನೆ ಶ್ರೀಹರಿಗೆ, ಶ್ರೀ ವಾಸುದೇವ ರೂಪಿ ಪರಮಾತ್ಮನಿಗೆ ಹೃಷಿಕೇಶ ಅಂತ ಹೆಸರು. ಹೃಷಿಕೇಶ ಅಂದರೆ ಹೃಷಿಕ, ಇಂದ್ರಿಯಗಳಿಗೆ ಈಶ. ಹೃಷಿಕ ಮತ್ತು ಈಶ, ಇಂದ್ರಿಯಗಳಿಗೆ ಈಶ, ಒಡೆಯನಾಗಿರ್ತಕ್ಕಂಥವರು, ಇಂದ್ರಿಯಗಳನ್ನೆಲ್ಲವನ್ನ ಗೆದ್ದಿರ್ತಕ್ಕಂಥವರೇ ಶ್ರೀಮನ್ನಾರಾಯಣ. ಅದಕ್ಕೆ ಅವರ ಹೆಸರು ಹೃಷಿಕೇಶ ಅಂತ. ಹೀಗೆ ಹೃಷಿಕೇಶನ ಚಿಂತನೆಯನ್ನು ನಾವು ಈ ರೀತಿಯಾಗಿ ಮಾಡಬೇಕಾಗಿದೆ ಅಂತ. ಇದು ಫಲ. ಈ ರೀತಿಯಾಗಿ ಮಾಡಿದರೆ ಫಲ ಇದು ಬಾಳ್ದುದಕ್ಕೆ. ಈ ರೀತಿಯಾಗಿ ಫಲವನ್ನು ಮಾಡಿ, ಈ ರೀತಿಯಾಗಿ ಬಾಳಿರಿ, ಫಲವನ್ನು ಪಡೆಯಿರಿ ಅಂತಕ್ಕಂಥ ಮಾತನ್ನು ದಾಸಾರ್ಯರು ಇಲ್ಲಿ ಹೇಳ್ತಾ ಇದ್ದಾರೆ. ನಾಳೆ 21ನೆಯ ನುಡಿಯಲ್ಲಿ ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ತಿಳಿಯುವುದಕ್ಕಾಗಿ ನಾಳೆ ಮತ್ತೆ ಸಿಗೋಣ ಅಂತ ಹೇಳ್ತಾ ಇಂದಿನ ಈ ಚಿಂತನೆಯನ್ನು ಶ್ರೀ ಕೃಷ್ಣ ಪರಮಾತ್ಮನಲ್ಲಿ ಸಮರ್ಪಣೆಯನ್ನು ಮಾಡ್ತಾ, ಪತಿ ಅಂತರ್ಗತ, ಸಮಸ್ತ ಗುರು ಅಂತರ್ಗತ, ಶ್ರೀ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ನಂದೇನದೋ ಸ್ವಾಮಿ ಸಕಲವೂ ಹರೇ ಶ್ರೀನಿವಾಸ.